ಮೇನ್ ಲೈಫ್ ಹತ್ತತಿ ರೇವಪ್ಪಣ್ಣವ್ರು ಇದ್ರೆ ಮುಗಿತು ನಮ್ಗೆ. ಫೋನ್ ಹಚ್ಚದೈತ್ರಿ, ಫೋನ್ ಹಚ್ಚಿ ನೋಡು. ವಿಶೇಷವಾಗಿ ನಮ್ಮ ಸನ್ಮಾನ್ಯರಾಗಿರುವಂಥ ಹುಟ್ಟು ಹೋರಾಟಗಾರರು ಎಲ್ಲ ಸಮುದಾಯಗಳಿಗೆ ಭಾಳಷ್ಟು ಬೇಕಾದಾಗಿರುವಂಥ ನಮ್ಮವರಾಗಿರುವಂತಹ ನಮ್ಮ ಲಚ್ಚಪ್ಪ ಜಮಾದಾರ್ ಅವರೇ, ಅವರ ತೋಟದಲ್ಲಿ ವಿಶೇಷವಾಗಿ ಇವತ್ತಿನ ದಿವಸ ದ್ರಾಕ್ಷಿಯ ಒಂದು ಕಟ್ಟಿಂಗ್ ಇಟ್ಕೊಂಡಿದ್ರು. ಆ ನಿಮಿತ್ತವಾಗಿ ಸೇರಿರುವಂಥ ತಾಲೂಕಾ ವೀರಶೈವ ಸಮಾಜ ಅಧ್ಯಕ್ಷರಾದ ಚಂದ್ರಶೇಖರ್ ಕರ್ಜಿ ಅವರೇ ಮತ್ತು ನಮ್ಮ ಪೈಲ್ವಾನ್ರವರೇ, ನಮ್ಮ ಸಿದ್ದು ಪೈಲ್ವಾನ್ ಅವರೇ ಮತ್ತು ಈ ಒಂದು ಹೊಲದ ಮಾಲೀಕರಾಗಿರುವಂತಹ ನಮ್ಮ ಶ್ರೀಮಠದ ಸದ್ಭಕ್ತರಾಗಿರುವಂತಹ ನಮಗೆ ಅಚ್ಚುಮೆಚ್ಚಿನ ಪ್ರೀತಿಯ ಭಕ್ತರಾಗಿರುವಂತಹ ಶ್ರೀ ಲಚ್ಚಪ್ಪ ಜಮಾದಾರ್ ಅವರೇ ಹಾಗೂ ಎಲ್ಲ ಈ ಒಂದು ಕಾರ್ಯಕ್ರಮದೊಳಗೆ ಪಾಲ್ಗೊಂಡಿರುವಂಥ ಸಮಸ್ತ ಮಹಾಜನರೇ ತಮ್ಮೆಲ್ಲರಿಗೆ ಶರಣಾರ್ಥಿಗಳು. ನಮ್ಮ ಲಚ್ಚಪ್ಪ ಅವ್ರ ಬಗ್ಗೆ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ ಅವರು ಮೊದಲು ಬಾಳೆಹಣ್ಣು ವ್ಯಾಪಾರ, ದ್ರಾಕ್ಷಿ ವ್ಯಾಪಾರ ಮಾಡ್ತಾಯಿದ್ರು. ನಿಜವಾಗಿ ಕೂಡ ವ್ಯಕ್ತಿ ಬಾಳೆಹಣ್ಣ ದ್ರಾಕ್ಷಿ ವ್ಯಾಪಾರ ಮಾಡೋ ಒಂದು ವ್ಯಕ್ತಿ ದ್ರಾಕ್ಷಿ ಬೆಳೆಯುವಂಥ ಮಾಲಕರಾಗಿದ್ದು ಒಂದು ರೋಚಕ ತುಂಬಿದ್ರು ಕೂಡ ತಪ್ಪಾಗೋದು. ಯಾಕಂತಂದ್ರೆ ಅವ್ರ ಹತ್ರ ಒಂದು ಒಳ್ಳೆಯ ಭಾವನೆ ಇತ್ತು, ನಾ ದುಡಿಬೇಕು, ಕಾಯಕವೇ ಕೈಲಾಸ, ಬಸವಣ್ಣ ಹೇಳಲ್ಲ ಕಾಯಕವೇ ಕೈಲಾಸ. ಆ ನಿಟ್ಟಿನೊಳಗೆ ಅವರ ತಂದೆ ಹಾಕಿಕೊಟ್ಟಿರುವಂಥ ಮಾರ್ಗದರ್ಶನ ವಿಶೇಷವಾಗಿ ನಮ್ಮ ಕರ್ತೃಗದ್ದಿಗೆ ಮಳೇಂದ್ರ ಶಿವಾಚಾರ್ಯ ವಿಶೇಷ ಆಶೀರ್ವಾದದಿಂದ ಇವತ್ತಿನ ದಿವಸ ಮಾಲೀಕರಾಗಿದ್ದು ನಮಗೆ ಭಾಳ ಸಂತೋಷ ಆಗಿದೆ. ಇದೇ ರೀತಿ ಅವರು ಇನ್ನೂ ಕೂಡ ಅಭಿವೃದ್ಧಿಯ ಒಕ್ಕಲ್ತನ ಮುಖಾಂತರವಾಗಿ ಅಭಿವೃದ್ಧಿ ಆಗಲಿ, ಅವರ ಭವಿಷ್ಯ ಅನೇಕ ಅವರಿಗೆ ಭಗವಂತ ಅವ್ರ ಒಳ್ಳೆಯ ಸ್ಥಾನಗಳ ಭಗವಂತ ಅವ್ರಿಗೆ ಕೊಡಲಿ. ಅವ್ರು ಏನು ಮನಸ್ಸಿನಾಗ ಅಂದ್ಕೊಂಡ್ರೆ ಎಲ್ಲ ಭಗವಂತ ಮಳೇಂದ್ರ ಶಿವಾಚಾರ್ಯ ನೆರವೇರಿಸಲಿ ಅಂತ ಈ ಸಂದರ್ಭದೊಳಗೆ ನಾನು ಆಶಿಸಿ ಅವರಿಗೆ ಆಶೀರ್ವಾದ ಮಾಡುತ್ತಾ, ಭಾಳ ವಿಶೇಷವಾಗಿರುವಂಥ ಒಕ್ಕಲ್ತನ ಅವರು ಇವತ್ತಿನ ದಿವಸ ಮಾಡಿದ್ದಾರೆ. ಇವತ್ತಿನ ದಿವಸ ಹೋರಾಟ ಮಾಡ್ತಾರೆ, ಒಕ್ಕಲ್ತನದೊಳಗೆ ಕೂಡ ಪಾಲ್ಗೊಳ್ತಾರೆ. ಅಷ್ಟೇ ಅಲ್ಲ, ಪ್ರತಿಯೊಂದು ಯಾವುದೇ ಜನರಿಗೆ ಸಮಸ್ಯೆ ಬಂದರೂ ಕೂಡ ಅಲ್ಲಿ ಮೊದಲು ಯಾರು ಇರ್ತಾರಪ್ಪ ಅಂತಂದ್ರೆ ಯಾವುದೇ ಸಮಾಜದಿರಲಿ ಅಲ್ಲಿ ಯಾರು ಇರ್ತಾರೆ ಅಂದ್ರೆ ಲಚ್ಚಪ್ಪ ಜಮಾದಾರ್ ಇರ್ತಾರೆ. ಅವರಿಗೆ ಭಗವಂತ ಇಷ್ಟು ಶಕ್ತಿ ಕೊಡಲಿ, ಅವರು ಇನ್ನೂ ಕೂಡ ಎತ್ತರ ಸ್ಥಾನ ಹೋಗಲಿ, ಒಳ್ಳೆ ಸ್ಥಾನಮಾನ ಸಿಗಲಿ ಅಂತ ತಿಳಿಸಿ ನನಗೆ ಒಳ್ಳೆ ಸ್ಥಾನ ಸಿಗಲಿ ಅಂತ ತಿಳಿಸಿ, ಮತ್ತು ದ್ರಾಕ್ಷಿ ಬೆಳೆ ಭಾಳ ಚೆನ್ನಾಗಿ ಬಂದಿದೆ. ಈ ದ್ರಾಕ್ಷಿ ಬೆಳೆ ನಿಜವಾಗಿ ಕೂಡ ನಾನು ನೋಡಿದ್ರೆ ಸುಮಾರು 150 ರೂಪಾಯಿ kg ಅಂತ ಮಾರ್ತಾವ್ರು. ಅಷ್ಟು ಒಳ್ಳೆ ಕ್ವಾಲಿಟಿಯನ್ನು ನಿಜವಾಗಿ ಕೂಡ ಮಾಡಿದ್ದಾರೆ. ಇದು ಭಾಳ ನಾವು ಅಫ್ಜಲ್ಪುರ ಪಟ್ಟಣದಲ್ಲೇ ಈ ತಾಲೂಕಿನೊಳಗೆ ವಿಶೇಷವಾಗಿರುವಂಥ ದ್ರಾಕ್ಷಿ ಬೆಳೆಯನ್ನು ಅವರು ಬೆಳೆದಿದ್ದಾರೆ. ಈಗ kg 150 ರೂಪಾಯಿ kg ಮಾರ್ತಾ ಇದೆ. ಇನ್ನೂ ಕೂಡ ಅವರು ಇನ್ನಷ್ಟು ದ್ರಾಕ್ಷಿ ಹಚ್ಚುವಂಥ ವಿಚಾರ ಇಟ್ಕೊಂಡಿದ್ದಾರೆ. ಅವರ ಮಾದರಿ ಕೃಷಿ ನಮ್ಮೆಲ್ಲರಿಗೂ ಕೂಡ ಮಾದರಿ ಆಗಿದೆ ಎಂಬ ಮಾತನ್ನು ತಿಳಿಸಿ ನಾನು ಎರಡು ಮಾತು ಗ್ರಾಮ. ನಮಸ್ಕಾರ. ಇವತ್ತು ಅಫ್ಜಲ್ಪುರ ತಾಲೂಕಿನ ಸಿರ್ವಾಳ ಗ್ರಾಮದ ನಮ್ಮ ಸ್ವಂತ ಜಮೀನಿನಲ್ಲಿ ಬೆಳೆದಿರುವಂಥ ವಿಶೇಷವಾದ ತಳಿ ಇವತ್ತು ಕ್ಯಾಲಿಫೋರ್ನಿಯಾದ ಒಂದು ಹೊಸ ವೆರೈಟಿ, ಒಂದು ಕಿಂಗ್ ಬೇರಿ ಮತ್ತು ಇನ್ನೊಂದು ಕಿವಿನ್ ಬೇರಿ ಅಂತ. ಇದು ನಮ್ಮ ಅಫ್ಜಲ್ಪುರ ತಾಲೂಕಿನ ನಮ್ಮ ಕ್ಷೇತ್ರದ ಏನು ಅಧಿಪತಿ, ಈ ಭಾಗದ ನಡೆದಾಡುವ ದೇವರೆಂದೇ ಖ್ಯಾತಿ ಪಡೆದಿರುವಂಥ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರ ಕೃಪಾ ಆಶೀರ್ವಾದದಿಂದ ಇವತ್ತು ನಮ್ಮ ತೋಟದಲ್ಲಿ ಬೆಳೆದಿರುವಂಥ ಈ ಒಂದು ಕ್ವೀನ್ ಬೇರಿ ಏನು ದ್ರಾಕ್ಷಿ ಇದೆ, ಇದು ಇವತ್ತು ಕಟಾವು ಪ್ರಾರಂಭ ಮಾಡಿದ್ದೀವಿ. ಶ್ರೀಗಳ ಅಮೃತ ಹಸ್ತದಿಂದ
ಈ ಒಂದು ಕಾರ್ಯ ಇವತ್ತು ಕಟಾವು ಪ್ರಾರಂಭ ಮಾಡಿ ಇವತ್ತು ನಮಗೆ ಸುಮಾರು ನಮ್ಮ ತಂದೆಯವರ ಕಾಲದಿಂದ ಹಿಡ್ಕೊಂಡು ಇವತ್ತು ಅಫ್ಜಲ್ಪುರ ಹಿರೇಮಠ ಸಂಸ್ಥಾನ ಮಳೇಂದ್ರ ಸಂಸ್ಥಾನದ ಹಿರೇಮಠದ ಒಂದು ಆಶೀರ್ವಾದ ನಮ್ಮೆಲ್ಲರ ಮೇಲೆಯೂ ಕೂಡ ನಿರಂತರವಾಗಿ ಅವರ ಆಶೀರ್ವಾದ ನಮಗೆ ಯಾವತ್ತೂ ಕೂಡ ಲಭಿಸಿ ಇವತ್ತು ನಾವು ನಮ್ಮ ತೋಟದಲ್ಲಿ ಒಂದು ಬೆಳೆದಿರುವಂಥ ದ್ರಾಕ್ಷಿ, ಈ ಒಂದು ದ್ರಾಕ್ಷಿಯನ್ನು ಇವತ್ತು ಕಟಾವು ಮಾಡಿದ್ದೇವೆ. ಇವತ್ತು ಈ ಒಂದು ಸಂದರ್ಭದಲ್ಲಿ ಗುರುಗಳ ಜೊತೆಗೆ ಅಫ್ಜಲ್ಪುರ ತಾಲೂಕಿನ ವೀರಶೈವ ಸಮಾಜದ ಅಧ್ಯಕ್ಷರು, ಯಾವತ್ತೂ ಕೂಡ ಕ್ರಿಯಾಶೀಲ ನಾಯಕರಾಗಿರುವಂಥ ಎಲ್ಲರಲ್ಲಿಯೂ ಒಂದಾಗಿ ಎಲ್ಲ ಜನಾಂಗದ ಸಮಸ್ಯೆ ಇರಲಿ ಒಳ್ಳೆಯದಿರಲಿ ಎಲ್ಲ ಸಂದರ್ಭದಲ್ಲೂ ಕೂಡ ಅವರು ಕೂಡ ಭಾಳ ಒಂದು ಈ ಕ್ಷೇತ್ರದಲ್ಲಿ ಒಂದು ಹೆಸರು ಮಾಡಿರುವಂಥ ವೀರಶೈವ ಸಮಾಜದ ಅಧ್ಯಕ್ಷರು ಚಂದು ಕರ್ಜಿ ಅವರು ಕೂಡ ಗುರುಗಳ ಜೊತೆಯಲ್ಲಿ ಇವತ್ತು ನಮ್ಮ ಒಂದು ಕಟಾವಿನಲ್ಲಿ ಅವರ ಪ್ರೋತ್ಸಾಹ ಹಸ್ತದಿಂದ ಕೂಡ ಈ ಒಂದು ಕಾರ್ಯ ನಡೀತಾ ಇದೆ. ಅದೇ ರೀತಿ ನಮ್ಮ ಜೊತೆ ಯಾವತ್ತೂ ಕೂಡ ನಮಗೆ ಬೆನ್ನೆಲುಬಾಗಿ ನಮ್ಮ ಜೊತೆ ಇರುವಂಥ ಸಿದ್ದು ಶಿನ್ನೂರ್ ಅವರು ಕೂಡ ಈ ಒಂದು ಇವತ್ತಿನ ದಿವಸ ಅವರ ಒಂದು ಹಸ್ತದಿಂದ ಕೂಡ ಈ ಒಂದು ಕಾರ್ಯ ಪ್ರಾರಂಭ ಮಾಡಿದ್ದೇವೆ. ಇದು ಒಂದು ವಿಶೇಷವಾದಂಥ ತಳಿ. ಇವತ್ತು ಮಹಾರಾಷ್ಟ್ರದ ಸುಮಾರು 10 ಜನ ರೈತರು ಅಂದರೆ ಪ್ರಮುಖ ರೈತರು ಈ ಹೊಸ ವೆರೈಟಿ ಪ್ರಯೋಗ ಮಾಡುವಂಥ ರೈತರು, ಅವ್ರ ಜೊತೆ ನಾವೊಬ್ಬರು ಸೇರಿ 11 ಜನ. ಇದು ಕ್ಯಾಲಿಫೋರ್ನಿಯಾದಿಂದ ಬಂದಂಥ ತಳಿ. ಒಂದು ಕಿಂಗ್ ಬೇರಿ ಆದರೆ ಇನ್ನೊಂದು ಕ್ವೀನ್ ಬೇರಿ ಅಂತ. ಇವತ್ತು ಇದು ಒಳ್ಳೆ ಮಾರಾಟ ಮತ್ತು ಬೇಡಿಕೆ ಭಾಳಷ್ಟಿದೆ. ಹೀಗಾಗಿ ನಮ್ಮ ಭಾಗದಲ್ಲಿ ಭಾಳ ಯಶಸ್ವಿಯಾಗಿ ಬೆಳೆದಿದೆ. ಈಗ ಇವತ್ತು ನಮ್ಮ ಈ ಒಂದು ಭಾಗದಲ್ಲಿ ಇನ್ನೂ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಿನ ಸಂಖ್ಯೆ ರೈತರು ಈ ಒಂದು ಬೆಳೆಗೆ ಇವತ್ತು ಒತ್ತು ಕೊಟ್ಟು ಬೆಳಿಬೇಕಾಗಿದೆ. ಅದರಲ್ಲಿಯೂ ಕೂಡ ಮೂಲ ಇವತ್ತು ಸರ್ಕಾರ ನಮ್ಮ ರೈತರಿಗೆ ಈ ಒಂದು ಬೆಳೆಗಳಿಗೆ ದ್ರಾಕ್ಷಿ ಬೆಳೆಗೆ ಈ ಹಿಂದೆ CHD ಎನ್ನುವಂಥ ಒಂದು ಸ್ಕೀಮ್ನಲ್ಲಿ ಸುಮಾರು 1 ಹೆಕ್ಟರ್ ದ್ರಾಕ್ಷಿ ಒಬ್ಬ ರೈತ ಆ ಬೆಳೆ ಬೆಳೆದ್ರೆ ಅವರಿಗೆ 3.5 ಲಕ್ಷ ರೂಪಾಯಿ ಒಬ್ಬ ರೈತನಿಗೆ ಸರ್ಕಾರ ಸಹಾಯಧನ ಕೊಡ್ತಾಯಿದ್ರು. ಅದಾದ ನಂತರ ಇವತ್ತು ಅವರಿಗೆ ಏನಾದರೂ ಡ್ರಿಪ್ನಲ್ಲಿಯೂ ಕೂಡ ಅನೇಕ ರೀತಿಯ ಸರ್ಕಾರ ಸಹಾಯ ಮಾಡಿದಾಗ ರೈತರಿಗೆ ಬೆಳಲಿಕ್ಕೆ ಅನುಕೂಲ ಆಗ್ತಾಯಿತ್ತು. ಆದರೆ ಈ ಒಂದು ಸಂದರ್ಭದಲ್ಲಿ CHD ಅನ್ನೋ ಸ್ಕೀಮ್ ಇದೆ. ಇವತ್ತು ಕೇಂದ್ರ ಸರ್ಕಾರದ ಸ್ಕೀಮ್ ಕೂಡ ಹೌದು. ಇವತ್ತು ರಾಜ್ಯ ಸರ್ಕಾರ ಕೂಡ ಅದಕ್ಕೆ ಉತ್ತೇಜನ ನೀಡಿ ಕೊಡಬೇಕಾಗಿತ್ತು, ಆದರೆ ಇಲ್ಲಿ ಅದನ್ನು ನಿಲ್ಲಿಸಲಾಗಿದೆ. ಹೀಗಾಗಿ ನಮ್ಮ ರೈತರಿಗೆ ಇನ್ನೂ ಹೆಚ್ಚಿನ ಒಂದು ಈ ಬೆಳೆ ಮೇಲೆ ಆಸಕ್ತಿ ಹೊಂದಿ ಅವರಿಗೆ ಸಹಾಯ ಸಿಕ್ಕರೆ ಅವರು ಕೂಡ ಇಂಥ ಒಂದು ಬೆಳೆ ಎಲ್ಲರೂ ಮಾಡ್ಬೋದು. ರೈತರು ಇವತ್ತು ಇಂಥ ಒಂದು ಬೆಳೆ ಮಾಡೋ ಮೂಲಕ ಅವರು ಆದಾಯವನ್ನು ಪಡಿಬೋದು. ಇಂಥ ಬೆಳೆ ಮಾಡಿದಾಗ ಅವರು ಆದಾಯ ತಗೊಂಡು ಅವರು ತಮ್ಮ ಏನು ಈ ಜೀವನ ಇದೆ ಒಂದು ಉನ್ನತ ಮಟ್ಟದಲ್ಲಿ ಸಾಗಿಸಲಿಕ್ಕೆ ಅವರಿಗೆ ಅನುಕೂಲ ಆಗ್ತದೆ. ಆದರೆ ಇವತ್ತು ರೈತರಂದ್ರೆ ಏನಪ್ಪ ಅಂದ್ರೆ ಕೇವಲವಾಗಿ ನೋಡುವಂಥ ಪರಿಸ್ಥಿತಿ ಬಂದು ಇವತ್ತು ಈ ನಾಡಿಗೆ ಜಗತ್ತಿಗೆ ಅನ್ನವನ್ನು ನೀಡುವಂಥ ರೈತ ಇವತ್ತು ಆ ಹೆಸರನ್ನು ಬಂದಾಗ ಕೇವಲವಾಗಿ ನೋಡುವಂಥ ಪರಿಸ್ಥಿತಿ ಬಂದರೆ, ಹೀಗಾಗಿ ಸರ್ಕಾರಗಳು ಇವತ್ತು ನಮ್ಮ ರೈತರಿಗೆ ಒಳ್ಳೆಯ ಒಂದು ಸಹಾಯಧನಗಳಾಗಿರ್ಬೋದು ಇಂಥ ಒಂದು ಸಪೋರ್ಟ್ ಮಾಡೋದೇನು ನಿಲ್ಲಿಸಿದ್ದಾರೆ ಅದು ಕೂಡ ಮುಂದೆ ಕಂಟಿನ್ಯೂ ಮಾಡಿದ್ರೆ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ. ಇವತ್ತು ಅಫ್ಜಲ್ಪುರ ಕ್ಷೇತ್ರದಲ್ಲಿ ಇವತ್ತು ರಾಜ್ಯದಲ್ಲಿ ಕೂಡ ಅವರ ಒಂದು ಭಕ್ತರನ್ನು ಹೊಂದಿರುವಂಥ ಮಠ ನಮ್ಮ ಭಾಗದಲ್ಲಿ ಯಾವುದಾದ್ರು ಇದ್ದರೆ ಅದು ಮಳೇಂದ್ರ ಶಿವಾಚಾರ್ಯರ ಮಠ. ಆ ಮಠದಲ್ಲಿ ಇವತ್ತು ನಮ್ಮ ಗುರುಗಳು ಇವತ್ತು ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯ ಅಂದರೆ ಇವತ್ತು ನಿರಂತರವಾದಂಥ ಕಾಯಕ ಜೀವಿ ಏನು ಇದ್ದಾರೆ ಇವತ್ತು ನಿರಂತರವಾದ ಕಾಯಕ. ಅಣ್ಣ ಬಸವಣ್ಣವ್ರು ಹೇಳ್ದಂಗೆ ಕಾಯಕವೇ ಕೈಲಾಸ ಅಂತ ಏನು ಹೇಳಿದರು. ಇವತ್ತು ಯಾವಾಗ ನಮ್ಮ ಮಠ ಅಫ್ಜಲ್ಪುರ ಮಠಕ್ಕೆ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು ಬಂದರು ಆವತ್ತಿನಿಂದ ಹಿಡ್ಕೊಂಡು ಇವತ್ತು ನಿರಂತರವಾದಂಥ ಕಾಯಕದ ಜೊತೆಗೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅನೇಕ ಪುಣ್ಯ ಕಾರ್ಯಗಳು, ಅನೇಕ ಧರ್ಮದವರನ್ನು ಜೋಡಿಸಿ ಅನೇಕ ಸಂದರ್ಭಗಳಲ್ಲಿ ದೊಡ್ಡ ದೊಡ್ಡ ಸಮಸ್ಯೆ ಬಂದರೂ ಕೂಡ ಎಲ್ಲರನ್ನ ಒಂದು ಕಡೆ ಸೇರಿಸಿ ಅವರೆಲ್ಲರನ್ನ ಬಗೆಹರಿಸಿ ಎಲ್ಲರೂ ನನ್ನವರು ಎನ್ನುವಂಥ ಭಾವನೆಯಿಂದ ತೆಗೆದುಕೊಡುವಂಥ ಶ್ರೀಗಳ ಆಶೀರ್ವಾದ ಯಾವತ್ತೂ ನಮ್ಮ ಮೇಲಿದೆ. ನಮ್ಮ ಭಾಗದ ರೈತರ ಮೇಲೂ ಕೂಡ ಅವರ ಆಶೀರ್ವಾದ ಇದೆ. ಹೀಗಾಗಿ ನಮ್ಮ ಒಂದು ಈ ಸಂದರ್ಭದಲ್ಲಿ ಅವರು ನಮಗೆ ಆಗಮಿಸಿ ಈ ಒಂದು ಕಟಾವಿಗೆ ಚಾಲನೆ ನೀಡಿ ನಮಗೆ ಆಶೀರ್ವಾದ ಮಾಡಿದ್ದಕ್ಕೆ ನಾವು ಯಾವತ್ತೂ ಕೂಡ ಶ್ರೀಮಠದ ಚಿರಋಣಿಯಾಗಿರ್ತೀವಿ ಅಂತ ಹೇಳ್ತೀನಿ. ನಮಸ್ಕಾರ.